ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಬ್ಲಾಗಲ್ಲಿ ನಾವು ಬೇರೆ ಮನೆ ಖಾಲಿ ಮಾಡ್ತಾ ಇದ್ದೀವಿ. ಇನ್ನು ಓನರ್ ಹತ್ರ ಕೂಡ ಕೀನ ಇಸ್ಕೊಂಡು ಇವಾಗ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಕ್ಲೀನ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಕೀನ 1-2 ಡೇಸ್ ಬ್ಯಾಕೇನೆ ಇಸ್ಕೊಂಡು ಬಂದಿದ್ದೆ. ಅದ್ರ ಕ್ಲಿಪ್ಪಿಂಗ್ ಇದಾಗಿದೆ. ಹಾಯ್, ಇಲ್ಲ ಹಾಯ್ ಮಾಡು. ಆಯ್ತು, ಇದು ಹಾಲು. ಅದು ಸಿಂಕ್ ಏರಿಯಾ. ನಿಧಾನ. ಅದಾದ್ಮೇಲೆ ಹಂಗೆ ಕ್ಲೋಸ್ ಆಗುತ್ತೆ. ಬೀಳ್ತೀಯಾ? ಬಂದೆ. ಇನ್ನು ಇದು ಬಂದ್ಬಿಟ್ಟು ಫುಲ್ ರೂಮು. ಇನ್ನು ವಿತ್ ಕಬೋರ್ಡ್ಸ್ ಎಲ್ಲ ಐತೆ, ತುಂಬ ಚೆನ್ನಾಗಿದೆ. ಇನ್ನು ಅವರೇ ಎಲ್ಲ ಕ್ಲೀನ್ ಮಾಡಿಸಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅವರೆಷ್ಟೇ ಕ್ಲೀನ್ ಮಾಡಿಸಿ ಕೊಟ್ಟಿದ್ರು, ನಾವು ಒಂದ್ಸತಿ ಕ್ಲೀನ್ ಮಾಡಿದ್ರೆ ಸಮಾಧಾನ ಅಂತ ಹೇಳ್ಬಿಟ್ಟು ಇನ್ನು ನಾನೇ ಬಂದು ಇಲ್ಲೇ ಈಚೆ ಒಳಗಡೆ ಏನಿತ್ತು ವಾಶ್ರೂಮಲ್ಲಿ ಅದನ್ನೆಲ್ಲ ಎತ್ತೆಲ್ಲ ಈಚೆ ಇಟ್ಬಿಟ್ಟು ಇನ್ನು ಮನೆಯೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇನ್ನು ಟೈಲ್ಸ್ ಎಲ್ಲ ಸ್ವಲ್ಪ ಸ್ಕ್ರಬ್ ಮಾಡೋದಿತ್ತು ಅಂತ ಹೇಳಿ ಅದನ್ನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದ್ಸತಿ ಕಸನ ಗುಡಿಸ್ಬಿಟ್ಟು ನೆಲನ ಒರೆಸ್ಬಿಟ್ಟು ಹೋಗಿದ್ವಿ. ಇನ್ನು ನಾಳೆನೇ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊಳ ಅಂತೇಳಿ ಹೋಗಿದ್ವಿ. ಇನ್ನು ಅವ್ರದ್ದು ಕೂಡ ಗೃಹ ಪ್ರವೇಶ ಕೂಡ ರೀಸೆಂಟಾಗಿ ಕೂಡ ಆಗಿತ್ತು. ಇನ್ನು ನಾವು ಕೂಡ ಹಾಲು ಉಗ್ಸೋಣ ಅಂತ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಬಂದಿದ್ದೀವಿ. ಇವತ್ತಿನ ದಿನ ಹಾಲು ಉಗ್ಸ್ತಾ ಇದ್ದೀವಿ. ಇದು 3ನೇ ತಾರೀಕು ಹಾಲು ಉಗ್ಸ್ತಾ ಇರೋದು. ಆ 3ನೇ ತಾರೀಕಿಗೆ ನನ್ನ ತಮ್ಮನ ಬರ್ತಡೇ ಕೂಡ ಇತ್ತು. ಒಂದು ಮೆಮೊರಿಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು 3ನೇ ತಾರೀಕು ಹಾಲು ಉಗ್ಸೋಣ ಅಂತ ಹೇಳ್ಬಿಟ್ಟು ಡಿಸೈಡ್ನ ಮಾಡ್ಕೊಂಡ್ವಿ. ಇನ್ನು 2ನೇ ಶನಿವಾರ ಸ್ನಾನ ಮಾಡಿಬಿಟ್ಟು ಅದರಿಂದ ನೆಕ್ಸ್ಟ್ ಡೇನೇ ನಾವು ಹಾಲು ಉಗ್ಸೋದ. ಸಂಡೇ ಬಂದಿತ್ತು. ಇನ್ನು ಸಂಡೇ ಕೂಡ ಎಲ್ಲರೂ ಇರ್ತಾರೆ ಮತ್ತು ನನ್ನ ತಮ್ಮಂದು ಬರ್ತಡೇ ಕೂಡ ಇತ್ತು. ಸರಿ, ಎರಡೂ ಕೂಡ ಮೆಮೊರಿಲಿ ಇರುತ್ತೆ. ಯಾವತ್ತು ಈ ಮನೆಗೆ ಬಂದ್ವಿ ಅಂತ ನೆನಪಿರುತ್ತೆ ಅಂತ ಕಾರಣಕ್ಕೋಸ್ಕರ 3ನೇ ತಾರೀಕು ಹಾಲು ಉಗ್ಸಿದ್ವಿ. ಇನ್ನು ನಾವು ಹಳೆ ಮನೇಲಿ ಬಂದಿದ್ದು November 7th ಹೋಗಿದ್ದಿದ್ದು ಆ ಮನೆಗೆ. ಆವಾಗ ನನ್ನ ದೊಡ್ಡ ಮಗನ ಬರ್ತಡೇ ಇತ್ತು. ಅದು ಒಂದು ಮೆಮೊರಿಲಿ ಇರುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಾವು ಆ ಮನೆಗೆ ಶಿಫ್ಟ್ ಆಗಿದ್ದು. ಹಳೆ ಮನೇಲಿ ನಾವು 5 ವರ್ಷ ಕೂಡ ಇದ್ವಿ. ಆ ಮನೇಲಿ 4.5 ವರ್ಷ ಆ ಮನೇಲಿ ಇದ್ವಿ ನಾವು. ಅಲ್ಲಿಂದ ಇವಾಗ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಇನ್ನು ಪೂಜೆಗೆ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿಕೊಟ್ಟಿರೋದ್ರಿಂದ ಅಮ್ಮ ರೆಡಿ ಮಾಡ್ಕೊಂಡಿದ್ರು. ಇನ್ನು ನಾವು ಕೂಡ ಸ್ವಲ್ಪ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಅದಕ್ಕೆಲ್ಲ ಆ ಕಡೆ ಮನೇಲಿ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ತಂಗಿ, ನನ್ನ ತಮ್ಮ, ನಮ್ಮಪ್ಪ ಎಲ್ಲರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಅದನ್ನು ಇವಾಗ ನಾನು ಇದೇ ವಿಡಿಯೋದಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ. ಆದಷ್ಟು ವಾಯ್ಸ್ ಓವರ್ ಕೊಡೋದಕ್ಕಿಂತ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ. ಆ ವಿಡಿಯೋ ಫುಲ್ಲು ಮೆಸಪ್ ಆಗಿಬಿಟ್ಟಿತ್ತು. ಯಾವ ವಿಡಿಯೋ ಆದಮೇಲೆ ಯಾವ ವಿಡಿಯೋ ಅಂತ ಕನ್ಫ್ಯೂಸ್ ಮಾಡಿಕೊಂಡೆ. 1 ವೀಕಿಂದ ವಿಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ದೇವ್ರ ಮನೆ ಈ ರೀತಿಯಾಗಿ ರೆಡಿ ಮಾಡಿದರು. ಅಮ್ಮನೇ ರೆಡಿ ಮಾಡಿದರು. ಇನ್ನು ಆ ಮನೇಲಿ ನಮಗೆ ಸ್ಟ್ಯಾಂಡ್, ದೇವ್ರ ಮನೆ ಏನಿಲ್ಲ, ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ವಲ್ಲ ಫೋಟೋಗಳೆಲ್ಲ ಇಟ್ಕೊಳಕ್ಕೆ ಸರಿ ಹೋಗಿತ್ತು. ಸ್ವಲ್ಪ ದೊಡ್ಡ ಫೋಟೋಸ್ ಎಲ್ಲ ಇರೋದ್ರಿಂದ ಇಲ್ಲಿ ಈ ಮನೇಲಿ ದೇವ್ರ ಮನೆ ಇರೋದ್ರಿಂದ 1 ಫೋಟೋ ಮೇಲೆ ಕಟ್ಬಿಟ್ಟು ಇನ್ನು 2 ಫೋಟೋ ಕೆಳಗಡೆ ಕಟ್ಟಿದ್ದೀನಿ. ಇನ್ನು ಕೆಳಗಡೆ ಕಟ್ಟಿರೋ ಫೋಟೋ 2 ನಮ್ಮ ಅಜ್ಜಿ ಮನೆಯಿಂದ ತೊಗೊಬಂದಿರೋ ಫೋಟೋಸು. ನಾನು ಆಡಿ ಬೆಳೆದಿದ್ದ ಮನೆ ಫೋಟೋಸು. ಅದೊಂದು ತುಂಬಾ ಮೆಮೊರಿಲಿದೆ. ನಾನು ಅದೇ ಫೋಟೋನ ಅಲ್ಲಿಂದ ಇಲ್ಲಿಗೆ ತೊಗೊಬಂದಿದ್ದೆ. ಆಲ್ಮೋಸ್ಟ್ ನಾನು ತೊಗೊಬಂದು ಒಂದು 10 ವರ್ಷಗಳ ಕಾಲ ಆಗಿದೆ. ಇನ್ನು ಅದೇ ಫೋಟೋ ಇಟ್ಟು ಪೂಜೆನೂ ಸಹ ಮಾಡ್ತಾಯಿದ್ದೀವಿ. ಇನ್ನು ಪೂಜೆ ಕೂಡ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿಕೊಂಡ್ವಿ. ಇನ್ನು ಶ್ರಾವಣಕ್ಕೆ ಎಲ್ಲರೂ ಬಂದಿದ್ದರು. ಅಮ್ಮ ಎಲ್ಲರೂ ಬಂದಿದ್ದರು ಶ್ರಾವಣಕ್ಕೆ. ನನ್ನ ತಂಗಿ ಎಲ್ಲ ಬಂದಿದ್ದರು. ಇನ್ನು ಅವರೆಲ್ಲ ಹೊರ್ಗಡೆ ಹೋಗ್ಬೇಕಂದ್ಬಿಟ್ಟು ನನ್ನ ತಂಗಿಯರೆಲ್ಲ ಹೊರಟೋದ್ರು. ಇನ್ನು ಅಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಇದ್ದರು ಪೂಜೆಗೆ. ಇನ್ನು ನನ್ನ ತಮ್ಮಂದಿರು ಎಲ್ಲ ಶಿಫ್ಟ್ ಮಾಡಿ ಇನ್ನು ಸಂಡೇನೇ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆನ ಎಲ್ಲ ಮಾಡಿಕೊಂಡು ಹಾಲೆಲ್ಲ ಉಗಿಸಿ
ಇನ್ನು ನಾವು ಸಂಡೇನೂ ಕೂಡ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನು ನಂದು ಬೋರ್ಡ್ಗೂ ಕೂಡ ಪೂಜೆ ಮಾಡಿಸ್ಬೇಡ ಅಂತ ಹೇಳ್ಬಿಟ್ಟು ಬೋರ್ಡು ಕೂಡ ತೊಗೊಬಂದು ಬಿಚ್ಕೊಂಡು ಬಂದಿಟ್ಟು ಬೋರ್ಡ್ಗೂ ಕೂಡ ಪೂಜೆನ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಅದ್ರ ಜೊತೆ ಸ್ವಲ್ಪ ಸೀರೆಗಳನ್ನು ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾನು ಫಸ್ಟ್ ಮಾಡಿದ್ದು ಅಂಗಡೀಲಿ, ಇವಾಗ ನಾನು ಮನೇಲೇ ಮಾಡ್ತಾ ಇರೋದ್ರಿಂದ ನನ್ನ ಸೀರೆಗೇನು ಎಕ್ಸ್ಟ್ರಾ ಸಪ್ರೇಟಾಗೆಲ್ಲ ಪೂಜೆ ಮಾಡೋಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಇವಾಗ ಹೊಸ್ದಾಗಿ ಮನೆಗೆ ಬಂದಿರೋದ್ರಿಂದ ಸರಿ ಇಲ್ಲಿ ಸೀರೆಗಳನ್ನು ಇಟ್ಟು ಎಲ್ಲ ಪೂಜೆನ ಮಾಡೋಣ ಅಂತ ಹೇಳ್ಬಿಟ್ಟು ಆ ಫೋಟೋ ಜೊತೆ ನಾನು ಸೀರೆಗಳನ್ನು ಇಟ್ಬಿಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಮ್ಮ ಅದಕ್ಕೂ ಕೂಡ ಪೂಜೆನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಡು ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಪೂಜೆನ ಕೂಡ ಮಾಡ್ಕೊಂಡಿದ್ದೀವಿ. ಆದಷ್ಟು ಮ್ಯೂಸಿಕ್ ಜೊತೆ ವಿಡಿಯೋನ ಆ್ಯಡ್ ಮಾಡ್ತೀನಿ, ವಾಯ್ಸ್ ಓವರ್ ಏನು ಜಾಸ್ತಿ ಕೊಡ್ತಾ ಇಲ್ಲ ನಾನು. ಇನ್ನು ನಾನು ಈ ಸ್ಯಾರಿ ಉಟ್ಟಿರೋದು ನನ್ನ ಹತ್ರನೇ ತೊಗೊಂಡಿದ್ದ ಸ್ಯಾರಿ. ನನ್ನ ತಮ್ಮನ ಮದುವೆ ಟೈಮಲ್ಲಿ ನಾನು ಈ ಸ್ಯಾರಿನ ತೊಗೊಂಡಿದ್ದೆ ನನ್ನ ಹತ್ರನೇ. ಮೈಸೂರು ಸಿಲ್ಕ್ ಸ್ಯಾರಿ ಇದು, ಫಸ್ಟ್ ಕ್ವಾಲಿಟಿ ಫಸ್ಟ್ ಕಾಪಿ ಸ್ಯಾರಿ ಇದು. ತುಂಬಾ ಚೆನ್ನಾಗಿದೆ, ಆರೆಂಜ್ ವಿತ್ ವೈಟ್ ಕಲರ್ ಸ್ಯಾರಿ. ನನ್ನ ತಮ್ಮನ ಮದುವೆ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಉಟ್ಕೊಂಡೋಗಿದ್ದೆ ಈ ಸ್ಯಾರಿನ. ತುಂಬಾ ಚೆನ್ನಾಗಿದೆ. ಮಧುಬಾಲ ಬ್ಲೌಸ್ನ ಡಿಸೈನ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು. ಇನ್ನು ಮನೇಲೆಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ಗ್ಯಾಸ್ನ ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಗ್ಯಾಸ್ ಕೂಡ ಪೂಜೆ ಮಾಡಿದ್ದಾಯಿತು. ಇವಾಗ ಹಾಲು ಉಗ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಎಕ್ಸ್ಟ್ರಾ ಡೇನೇ ಹೋಗಿ ಪಾತ್ರೆನ ಹೊಸ ತೊಗೊಂಬಂದಿದ್ದೆ. ಸರಿ ಪಾತ್ರೆಗೆ ಹಾಲನ್ನ ಹಾಕ್ಬಿಟ್ಟು ಕಾಯಿಸ್ಲಿಕ್ಕೆ ಇಟ್ಟಿದ್ದೀವಿ. ಹಾಲು ಉಗ್ಸೋಣ ಅಂದ್ಬಿಟ್ಟು ಅದ್ರ ಜೊತೆ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆನೂ ಸಹ ಮಾಡ್ತಾಯಿದ್ರು ಅಮ್ಮ.
ಆರೇ ಮಾಡು ಹಾಲು ಕುಸ್ತಾ ಇತ್ತು ಮತ್ತೆ ಹೆಂಗ್ ಬಂದೆ ಕಲಿಸ್ತಾ ಇತ್ತು ಅದಕ್ಕೆ ಫೋನ್ ಮಾಡಿ ತಪಸ್ಸಿ ಮಾಡ್ತಾನೆ ಇರುತ್ತಾ ಇಲ್ಲ ಅಕ್ಕ ಇನ್ನು ಪೂಜೆ ಎಲ್ಲ ಆದಮೇಲೆ ಅಷ್ಟಮ್ಮ ಕೊಡೋಕೆ ಕೂಡ ಬಂದಿದ್ರು ಎಲ್ಲರೂ ಅಕ್ಕಪಕ್ಕದಲ್ಲೆಲ್ಲ ಕರೆದೆ ಇನ್ನು ಅಷ್ಟಮ್ಮ ಎಲ್ಲ ಕೊಟ್ಟೆ ಅದನ್ನೆಲ್ಲ ಕ್ಲೀನಿಂಗ್ಸ್ ಮಾಡ್ಕೊಂಡಿಲ್ಲ ಇನ್ನು ನಾನು ಕೂಡ ಅಷ್ಟಮ್ಮನ ಇಟ್ಕೊಂಡು ಇನ್ನು ಟಿಫನ್ಗೆ ಪಲಾವ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಪಲಾವ್ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರದ್ದು ಆದಮೇಲೆ ನಾವು ಕೂಡ ಇವಾಗ ಪಲಾವ್ನ ಬಡಿಸ್ಕೊಂಡು ತಿಂತಾ ಇದ್ವಿ ಬಿಸಿ ಬಿಸಿ ಪಲಾವ್ಗೆ ಮೊಸರು ಬಜ್ಜಿ ಅಂತೂ ಒಂದು ಒಳ್ಳೆ ಕಾಂಬಿನೇಷನು ಇನ್ನು ಪಲಾವ್ ಕೂಡ ನಮ್ಮ ದೊಡ್ಡಮ್ಮ ಪಲಾವ್ ಕೂಡ ರೆಡಿ ಮಾಡಿದ್ರು ಅಷ್ಟೊತ್ತಿಗೆ ಎಲ್ಲ ತರಕಾರಿ ಹಚ್ಕೊಂಡು ನಾನು ಹಸ್ಬೆಂಡು ಅಷ್ಟರಲ್ಲಿ ಇನ್ನು ಪಲಾವ್ ಕೂಡ ರೆಡಿ ಆಯಿತು ಇನ್ನು 11:30 ಅಷ್ಟೊತ್ತಿಗೆ ಟಿಫನ್ನ ಕೂಡ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಪಲಾವ್ ಜೊತೆ ಮೊಸರು ಬಜ್ಜಿ ಒಂದು ಒಳ್ಳೆ ಕಾಂಬಿನೇಷನ್ನು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋ ಲೈಕ್ ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಟೇಕ್ ಕೇರ್ ಹೋಗಲ್ಲ